ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ವಿಆರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಅಂದರೆ ಸಾಕಷ್ಟು ದಿನಗಳಿಂದ ಆದರೆ ವಿಡಿಯೋ ಆದರೆ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ವರ್ಕ್ ಪ್ರೆಷರಿಂದ ಮಾಡೋಕ್ಕಾಗಿರಲಿಲ್ಲ. ಈಗ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಇನ್ಸ್ಟಾಗ್ರಾಮ್ ಮುಖಾಂತರ ಆದರೆ ಮೆಸೇಜ್ ಮಾಡಿ SSP ಸ್ಕಾಲರ್ಶಿಪ್ಪು ಸ್ಟೇಟಸ್ ಬಗ್ಗೆ ಆದರೆ ತಿಳಿಸ್ಕೊಡಿ, ಹಾಗೆ ಅಪ್ಲಿಕೇಶನ್ ಏನಾದರೂ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರಾ ಅಂತ. ಹಾಗೆ ನಮ್ಮದು ಸಾಕಷ್ಟು ದಿನಗಳಿಂದ ಸ್ಟೆಪ್ 2 ಅಲ್ಲೇ ಇದೆ, ಪೇಮೆಂಟ್ಗೆ DBTಗೆ ಪುಷ್ ಆಗಿಲ್ಲ, ಅಮೌಂಟ್ ಆದರೆ ಬರುತ್ತಾ ಇಲ್ವಾ, ಹಾಗೆ ನಮಗೆ ಸ್ಕಾಲರ್ಶಿಪ್ ಅಮೌಂಟು ಯಾವಾಗ ಬರುತ್ತೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಕೇಳ್ತಾ ಇದ್ರ. ಅದ್ರ ಬಗ್ಗೆ ಆದರೆ ನಾನು ಕಂಪ್ಲೀಟಾಗಿ ಈ ವಿಡಿಯೋಲ್ಲಾದರೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಮುಂದೆ ಬರುವ ಎಲ್ಲ ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸ್ ಆಗಿರ್ಬೋದು, ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್ ಅಂದರೆ ಕಂಟಿನ್ಯೂಸ್ ಆಗಿ ಸಿಗ್ತಾ ಹೋಗುತ್ತೆ. ಮುಂದೆ ಬನ್ನಿ ಈಗ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಏನಾದರೆ ಯಾರೆಲ್ಲ ಲಾಸ್ಟ್ ಡೇಟ್ ಬಗ್ಗೆ ಕೇಳ್ತಾ ಇದ್ರೋ ಅವ್ರಿಗೆ ಹೇಳೋದಾದರೆ, OBC ಸ್ಟೂಡೆಂಟ್ಸ್ಗೆ ಆಲ್ಮೋಸ್ಟ್ ಈಗ ಲಾಸ್ಟ್ ಡೇಟ್ ಆದರೆ ಮುಗಿದಿದೆ. ಇನ್ನು ಏನಾದರೆ ಮೊದಲು ಕೆಲವೊಂದು ವಿದ್ಯಾರ್ಥಿಗಳಿಗೆಲ್ಲ ತಿಳಿಸ್ಕೊಟ್ಟಿದ್ರು, ಒಂದು ಎಲೆಕ್ಷನ್ಸ್ ಆದಮೇಲೆ ಆದರೆ ಬಿಡ್ತೀರಿ ಅಂತ. ಆದರೆ ಯಾವುದೇ ರೀತಿ ಆದರೆ ನಿಮಗೆ ಲಾಸ್ಟ್ ಡೇಟ್ ಆದರೆ ಎಕ್ಸ್ಟೆಂಡ್ ಮಾಡಿರಲಿಲ್ಲ. ಸೊ ನೀವು OBC ಸ್ಟೂಡೆಂಟ್ಸು ಈ ವರ್ಷ ಯಾವುದೇ ರೀತಿ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಮುಗಿದಿದೆ ಲಾಸ್ಟ್ ಡೇಟು. ನೀವು ಏನಾದರೂ ರೈತ ವಿದ್ಯಾನಿಧಿಗೆ ಎಲಿಜಿಬಲ್ ಇದ್ದೀರಾ ಅಂದರೆ ಅಂಥ ವಿದ್ಯಾರ್ಥಿಗಳು ರೈತ ವಿದ್ಯಾನಿಧಿಗಾದರೆ ಅಪ್ಲೈ ಮಾಡಿ. ಹಾಗೆ ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಕೆಲವೊಂದು ಪ್ರೈವೇಟ್ ಸ್ಕಾಲರ್ಶಿಪ್ಸ್ ಆದರೆ ಇದೆ, ಅವಾದರೆ ನಾನು ಮುಂದಿನ ದಿನಗಳಲ್ಲಾದರೆ ತಿಳಿಸ್ಕೊಡ್ತೀನಿ. ಅದನ್ನಾದರೆ ಅಪ್ಲೈ ಮಾಡಿ. ಈ ವರ್ಷ SSP ಸ್ಕಾಲರ್ಶಿಪ್ಪು ಲಾಸ್ಟ್ ಡೇಟ್ ಏನಾದರೂ ಬೈ ಚಾನ್ಸ್ ಏನಾದರೂ ಬಿಟ್ಟರೆ ಮತ್ತೆ ಆದರೆ ತಿಳಿಸ್ಕೊಡ್ತೀನಿ, ಆಗ ನೀವಾದರೆ ಅಪ್ಲೈ ಮಾಡಿ. ಈಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಯಾರಾದರೆ SC ವಿದ್ಯಾರ್ಥಿಗಳಿದ್ರೋ ನೋಡ್ಬೋದು, ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಕಾರ್ಯಕ್ರಮದಡಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/6/2024. ಏನಾದರೂ ಜೂನ್ 30ರವರೆಗೂ ಆದರೆ SC ಸ್ಟೂಡೆಂಟ್ಸು ಯಾರಾದರೂ ಇದ್ದೀರಾ ಇವ್ರಿಗೆ ಸ್ಪೆಸಿಫಿಕಲಿ ಮೆನ್ಷನ್ ಮಾಡಿದ್ದಾರೆ ಕೌನ್ಸ್ಲಿಂಗ್ ಕೋರ್ಸುಗಳಿಗೆ ಮಾತ್ರ. ಅಂದರೆ ಏನಾದರೆ PG CET ಆಗಿರ್ಬೋದು, KCET ಆಗಿರ್ಬೋದು, ಡಿಪ್ಲೊಮಾ CET ಆಗಿರ್ಬೋದು, BEdಗೆ ಕೌನ್ಸ್ಲಿಂಗ್ ಮುಖಾಂತರ ಕೌನ್ಸ್ಲಿಂಗ್ ಮುಖಾಂತರ ಯಾರೆಲ್ಲ ವಿದ್ಯಾರ್ಥಿಗಳು ಬಂದಿದ್ದೀರೋ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಸ್ಕೀಮ್ ಆದರೆ ಅವೈಲೇಬಲ್ ಇದೆ. ನೀವಾದರೆ ಸ್ಕಾಲರ್ಶಿಪ್ಗಾದರೆ ಅಪ್ಲೈ ಮಾಡ್ಬೋದು. ಒಂದು ಸರಿ ಟ್ರೈ ಮಾಡಿ. ನಾನಾದರೆ ಯಾವುದೇ ರೀತಿ ಟ್ರೈ ಮಾಡಿಲ್ಲ. ಸೊ ಆದರೆ ವೆಬ್ಸೈಟಲ್ಲಾದರೆ ಈ ರೀತಿ ತೋರಿಸ್ತಿದೆ ಅಂದರೆ ನಿಮಗೆ 100% ಓಪನ್ ಆಗ್ಬೋದು. ಯಾರೆಲ್ಲ SC ವಿದ್ಯಾರ್ಥಿಗಳು ಇನ್ನೂ ಯಾರಾದರೆ BEd ಆಗಿರ್ಬೋದು, ನೀವು ಇಂಜಿನಿಯರಿಂಗ್ ಆಗಿರ್ಬೋದು, PG CET MBA MCA MTech ಯಾರಾದರೆ SC ಸ್ಟೂಡೆಂಟ್ಸ್ ಇದ್ದೀರಾ ಅಂಥ ವಿದ್ಯಾರ್ಥಿಗಳು ಒಮ್ಮೆ ಟ್ರೈ ಮಾಡಿ. ಅಪ್ಲೈ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಒಮ್ಮೆ ಅಪ್ಲೈ ಮಾಡೋಕ್ಕಾಗುತ್ತೆ ಅಂದರೆ ಒಂದು ಸರಿ ಕಮೆಂಟ್ ಮುಖಾಂತರ ಆದರೆ ತಿಳಿಸ್ಕೊಡಿ, ಅದರಿಂದ ನಿಮ್ಮ ಫ್ರೆಂಡ್ಸ್ಗೂ ಹೆಲ್ಪ್ ಆಗುತ್ತೆ. ಮತ್ತು OBC ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದೀರಾ ರೈತ ವಿದ್ಯಾನಿಧಿಗೆ ಎಲಿಜಿಬಲ್ ಇದ್ದರೆ ಅದಕ್ಕಾದರೆ ಅಪ್ಲೈ ಮಾಡ್ಕೊಳ್ಳಿ. ಈಗ ಲಾಸ್ಟ್ ಡೇಟು ಆಲ್ಮೋಸ್ಟು ಈಗ ಅವರು ಓಪನ್ ಮಾಡೋ ಚಾನ್ಸಸ್ ಆದರೆ ಕಡಿಮೆ ಇದೆ. ಮುಂದಿನ ದಿನಗಳಲ್ಲಿ ಏನಾದರೂ ಬಿಟ್ಟರೆ ನಾನಾದರೆ ಅಪ್ಡೇಟ್ ಮಾಡ್ತೀನಿ. ಈಗ ಅಪ್ಲಿಕೇಶನ್ ಸ್ಟೇಟಸ್ ಬಗ್ಗೆ ಆದರೆ ತಿಳಿಸ್ಕೊಡೋದಾದರೆ, ಸಾಕಷ್ಟು ವಿದ್ಯಾರ್ಥಿಗಳಾದರೆ ಸರ್ ನಮ್ಮದು ಅಪ್ಲಿಕೇಶನ್ ಆದರೆ ವೆರಿಫೈ ಆಗಿದೆ, ಅದು ನಾವು ಎಲಿಜಿಬಲ್ ಇದೆಯಾ ಅಂತಲೂ ಇದೆ, ಹಾಗೆ ನಮ್ಮ ಆಧಾರ್ ಮ್ಯಾಚಿಂಗ್ ಎಲ್ಲ ಇದೆ, NPCI ಮ್ಯಾಪಿಂಗ್ ಎಲ್ಲ ಇದೆ. ಆದರೆ ಒಂದು ಪುಷ್ ಟು DBT ಏನಾದರೂ ಸೆಕೆಂಡ್ ಸ್ಟೆಪ್ಪಲ್ಲೇ ಇದೆ. ಪುಷ್ ಟು DBTಗಾದರೆ ಹೋಗಿಲ್ಲ, ನಮ್ಮದು ಸಾಕಷ್ಟು ದಿನಗಳಿಂದ ಸೆಕೆಂಡ್ ಸ್ಟೆಪ್ಪಲ್ಲೇ ಇದೆ, ಥರ್ಡ್ ಸ್ಟೆಪ್ಗಾದರೆ ಹೋಗೇ ಇಲ್ಲ ಅಂತ ಸುಮಾರು ವಿದ್ಯಾರ್ಥಿಗಳಾದರೆ ಕೇಳ್ತಾ ಇದ್ದಾರೆ. ನಿಮ್ಗೆ ಹೇಳೋದೊಂದೇ, ನಿಮಗೆ 100% ಯಾರೆಲ್ಲ ಅಪ್ಲಿಕೇಶನ್ ವೆರಿಫೈಡ್ ಅಂತ ನಿಮಗೆ ಸ್ಕೀಮ್ ಆದರೆ ತೋರಿಸ್ತಿದೆ ಅಪ್ರೂವ್ಡ್ ಆ್ಯಸ್ ಎಲಿಜಿಬಲ್ ಅಂತ, ಅಂಥ ವಿದ್ಯಾರ್ಥಿಗಳಿಗೆ 100% ನಿಮಗೆ ಸ್ಕಾಲರ್ಶಿಪ್ ಆದರೆ ಬರುತ್ತೆ. ಈಗ ಎಲೆಕ್ಷನ್ ರಿಸಲ್ಟ್ಸಿಂದ ಸ್ವಲ್ಪ ಲೇಟ್ ಆಗಿರ್ಬೋದು. ಈಗ ನಿಮಗೆ ಜುಲೈಯಿಂದ ಆದರೆ ನಿಮಗೆ ಅಮೌಂಟ್ಸ್ ಆದರೆ ಕ್ರೆಡಿಟ್ ಆಗುತ್ತೆ. ಬಿಫೋರ್ ಆಗಸ್ಟ್ ಒಳಗಡೆ ಆದರೆ ಈ ವರ್ಷದು ನಿಮಗೆ ಅಮೌಂಟ್ಸ್ ಆದರೆ ಕ್ರೆಡಿಟ್ ಆಗುತ್ತೆ. ಸಾಕಷ್ಟು ಏನಾದರೆ ನಾನ್ ಕೌನ್ಸ್ಲಿಂಗ್ ಸ್ಟೂಡೆಂಟ್ಸು ಯಾರೆಲ್ಲ ಮುಂಚೆ ಅಪ್ಲೈ ಮಾಡಿದಾರೋ ಅಂಥ ವಿದ್ಯಾರ್ಥಿಗಳಿಗಾದರೆ ಸ್ಕಾಲರ್ಶಿಪ್ಪು ಈಗಾಗಲೇ ಬಂದಿದೆ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳು SC ST ವಿದ್ಯಾರ್ಥಿಗಳು ಏನಾದರೆ ನಿಮ್ಮ MBA ಆಗಿರ್ಬೋದು, MCA ಆಗಿರ್ಬೋದು, MTech ಆಗಿರ್ಬೋದು ಕೌನ್ಸ್ಲಿಂಗ್ ಮುಖಾಂತರ ಅಪ್ಲೈ ಮಾಡಿರೋ ಸುಮಾರು ವಿದ್ಯಾರ್ಥಿಗಳಿಗೂ ಕೆಲವೊಂದು ಅಮೌಂಟ್ ಆದರೆ ಫೀಸ್ ಕನ್ಸೆಷನ್ದು ಹಾಗೆ ಕೆಲವೊಂದು ಅಲೋಯನ್ಸಸ್ದು ಒಂದು ಅಮೌಂಟ್ ಆದರೆ ಬಂದಿದೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗಾದರೆ ನೋಡ್ಬೋದು ಈ ರೀತಿ ಆದರೆ ನಿಮಗೆ ಸೆಕೆಂಡ್ ಸ್ಟೆಪ್ಪಲ್ಲಾದರೆ ನಿಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಅಕಾಡೆಮಿಕ್ ಅಲೋಯನ್ಸಸ್ಸು ಇದು ವಿದ್ಯಾಸಿರಿ ಅದು ಗೌರ್ಮೆಂಟ್ ಆಫ್ ಇಂಡಿಯಾದು ಹಾಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಡಿವೈಡ್ ಮಾಡಿ ಆದರೆ ತೋರಿಸಿದ್ದಾರೆ. ಅದು ಫೀಸ್ ರಿಇಂಬರ್ಸ್ಮೆಂಟ್ ಫೀಸು ಇದು ನೀವು ಒಟ್ಟಿಗೆ ಆದರೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನಿಮಗೆ ಏನಾದರೆ ಸ್ಕಾಲರ್ಶಿಪ್ಪು ಅಮೌಂಟು ಟೋಟಲ್ಲು ಇಲ್ಲಿ 4200 ಪ್ಲಸ್ಸು 2800 ಅದ್ರ ಜೊತೆಗೆ 35,097 ಅದ್ರ ಜೊತೆಗೆ 23,398 ಆದರೆ ಬರುತ್ತೆ. ನೀವು ಒಟ್ಟಿಗೆ ಅಮೌಂಟ್ ಎಲ್ಲ
ಬರುತ್ತೆ ನಿಮಗೆ. ಥರ್ಡ್ ಸ್ಟೆಪ್ಪಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಾದರೆ ಕೇಳ್ತಾ ಇದ್ರು, ನಮಗೆ ಅಮೌಂಟು 26,198 ಮಾತ್ರನ ಬರೋದು, ಇನ್ನು ಉಳಿದಿದ್ದ ಅಮೌಂಟ್ ಆದರೆ ಬರಲ್ವಾ ಅಂತ ಆದರೆ ಕೇಳ್ತಿದ್ದಾರೆ. ಅಂಥ ವಿದ್ಯಾರ್ಥಿಗಳಿಗೆ ಹೇಳೋದಾದರೆ ನಿಮಗೆ 100% ಅಮೌಂಟ್ ಆದರೆ ಬರುತ್ತೆ. ಆ ಫಸ್ಟಿಗೆ ಏನಾದರೂ ನಿಮಗೆ ಫೀಸ್ ರಿಯಂಬರ್ಸ್ಮೆಂಟ್ ಅಮೌಂಟು ಕೆಲವೊಂದು ಅಮೌಂಟ್ ಆದರೆ ಏನಾದರೂ ಪುಷ್ ಆಗಿದೆಯೋ DBTಗೆ, ಆ ಅಮೌಂಟ್ ಆದರೆ ಬೇಗ ಕ್ರೆಡಿಟ್ ಆಗುತ್ತೆ. ಇನ್ನು ಉಳಿದಿದ್ದ ಅಮೌಂಟ್ ಆದರೆ ನೆಕ್ಸ್ಟ್ ಇದರಲ್ಲಾದರೆ ಇನ್ಸ್ಟಾಲ್ಮೆಂಟಲ್ಲಾದರೆ ಹಾಕ್ತಾರೆ. ನಿಮಗೆ ಖಂಡಿತ ಯಾರಿಗೆಲ್ಲ ಎಲಿಜಿಬಲ್ ಇದ್ದೀರೋ, ನಿಮಗೆ ಅಪ್ರೂವ್ ಆಗಿದೆಯೋ ಅಪ್ಲಿಕೇಶನ್ನು, ಅಂಥ ವಿದ್ಯಾರ್ಥಿಗಳಿಗೆ 100% ಸ್ಕಾಲರ್ಶಿಪ್ ಆದರೆ ಬರುತ್ತೆ. ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಇನ್ನು ನಿಮಗೆ ಹೆಚ್ಚಿಗೆ ಏನಾದರೂ ಸ್ಕಾಲರ್ಶಿಪ್ ರಿಲೇಟೆಡ್ ಆಗಿರ್ಬೋದು, ಹಾಸ್ಟೆಲ್ ರಿಲೇಟೆಡ್ ಆಗಿರ್ಬೋದು ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ಹಾಕಿ, ನಾನು ಅದ್ರ ತಿಳಿಸ್ಕೊಡ್ತೀನಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.